ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾತು ಆಡಿದ್ರೆ ಹೋಯ್ತು ಮುತ್ತು, ಒಡೆದ್ರೆ ಹೋಯ್ತು ಅನ್ನೋ ಗಾದೆ ಮಾತನ್ನ ಹೇಳ್ತಾ ಇವತ್ತಿನ ಕಥೆ. ಒಂದ್ ಕಾಡಲ್ಲಿ ಒಂದು ಮುದ್ದಾಗಿರೋ ಮೊಲದ ಮರಿ ಅದ್ರ ಅಪ್ಪ ಅಮ್ಮನ ಜೊತೆ ವಾಸ ಮಾಡ್ತಿರುತ್ತೆ. ಆ ಮೊಲದ ಮರಿ ಬಣ್ಣ ಬಿಳಿ ರೇಷ್ಮೆಯಿಂದ ಮಾಡಿರುವಷ್ಟು ಸಖತ್ತಾಗಿತ್ತು. ಅದ್ರ ಕಣ್ಣುಗಳು ಗೊಂಬೆ ಕಣ್ಣಿನ ಥರ ಟ್ರ್ಯಾಕ್ ಮಾಡ್ತಿದ್ವು. ಅದ್ರ ವಾಕಿಂಗ್, ಆಟ ಎಲ್ಲಾನು ನೋಡೋಕೆ ತುಂಬಾ ಸುಂದರವಾಗಿತ್ತು. ಆ ಕಾಡಲ್ಲಿ ತುಂಬಾ ಪ್ರಾಣಿಗಳಿದ್ರೂ ಒಂದು ಪ್ರಾಣಿನೂ ಈ ಮರಿನ ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ. ಅದು ಹತ್ರಕ್ಕೆ ಬಂದ್ರೆ ಹೇ ಹೋಗೋ, ನೀನ್ ಸುಂದರವಾಗಿ ಇದ್ದೆ ಅಂತ ನಿಂಗ್ ತುಂಬಾ ಜಂಬ ಅಂತ ದೂರ ತಳ್ತಿದ್ವು. ಹೀಗೆ ನೆಡ್ಡಾಗ್ಲೆಲ್ಲ ಆ ಮೊಲದ ಮರಿಗೆ ತುಂಬಾ ಅಳು ಬರ್ತಿತ್ತು. ನಾನು ಸುಂದರವಾಗಿ ಇರೋದು ನನ್ನ ತಪ್ಪ ಅಂತ ಮನಸ್ಸಲ್ಲೇ ಬೇಜಾರು ಮಾಡ್ಕೋತಿತ್ತು. ಆದ್ರೂ ಆ ಮರಿ ಸುತ್ತಮುತ್ತ ಇರೋ ಮರಗಿಡಗಳ ಜೊತೆಲಿ ಮಾತಾಡ್ತಾ ಆಡ್ಕೊಂಡು ಒಂದೊಂದೇ ಖುಷಿ ಪಡ್ಕೊಳ್ತಿತ್ತು. ಹೀಗೆ ಒಂದಿನ ಆಟ ಆಡೋ ಟೈಮ್ನಲ್ಲಿ ಒಂದು ಕೋತಿ ಕಿರುತ್ಕೊಂಡಿದ್ದ ಸೌಂಡ್ ಮೊಲದ ಮರಿಗೆ ಕೇಳಿಸುತ್ತೆ. ಆ ಮರಿ ಸಡನ್ ಆಗಿ ಸೌಂಡ್ ಬಂದಿದ್ದ ಕಡೆಗೆ ಓಡೋಗಿ ನೋಡಿದಾಗ ಕೆಸರು ಹಳ್ಳ ಒಂದಕ್ಕೆ ಒಂದು ಕೋತಿ ಬಿದ್ದು ಅದ್ರ ಬಾರಿ ಎಲ್ಲ ಮುಳಗೋಗಿ ಒದ್ದಾಡ್ತಿರುತ್ತೆ. ಆ ಕೋತಿ ಪ್ರಾಬ್ಲಮ್ನಲ್ಲಿ ಇದೆ ಅಂತ ಗೊತ್ತಾದ ತಕ್ಷಣ ಓಡೋಗಿ ಒಂದು ದೊಡ್ಡ ಕೋತಿನ ಎಳ್ಕೊಂಡು ಕೆಸರು ಹಳ್ಳದ ಹತ್ರ ಕರ್ಕೊಂಡು ಬರುತ್ತೆ. ಆ ದೊಡ್ಡ ಕೋತಿ ಹಳ್ಳದಲ್ಲಿ ಬಿದ್ದಿರೋ ಕೋತಿ ಕೈ ಹಿಡ್ಕೊಂಡು ಆಚೆ ಎಳ್ಕೊಳ್ಳುತ್ತೆ. ಈ ವಿಷಯ ಕಾಡಿನ ಎಲ್ಲ ಪ್ರಾಣಿಗಳಿಗೂ ಗೊತ್ತಾದ್ಮೇಲೆ ಆ ಮೊಲದ ಮರಿ ಎಷ್ಟು ಸುಂದರವಾಗಿದೆಯೋ ಅದ್ರ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ ಅನ್ನೋದು ಎಲ್ಲ ಪ್ರಾಣಿಗಳಿಗೂ ಅರ್ಥ ಆಗುತ್ತೆ. ಅವತ್ತಿಂದ ಆ ಮೊಲದ ಮರಿ ಅದರ ಜೀವನ ಪೂರ್ತಿ ಯಾವಾಗಲೂ ಒಂಟಿಯಾಗೋದೇ ಇಲ್ಲ. ಹೀಗೇನೆ ನಾವು ಯಾವಾಗಲೂ ಇನ್ನೊಬ್ಬರ ಸ್ವಭಾವ ತಿಳಿದೇನೆ ಯಾರನ್ನೂ ನೋಯಿಸೋಕೆ ಹೋಗಬಾರ್ದು ಅಂತ ಹೇಳ್ತಾ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪರ್ಸನಲ್ ಮೈಂಡ್. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.